ನಮಸ್ಕಾರ. ರತ್ನ ಅಡಿಗೆ ಮನೆಗೆ ಸುಸ್ವಾಗತ. ಇವತ್ತು ಕರ್ಜಿಕಾಯಿ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ. ಒಂದು ಲೋಟ ಹುರ್ಗಳೆ, ಈ ಲೋಟಲ್ಲಿ ಹುರ್ಗಳೆ ತಗೊಂಡಿದ್ದೀನಿ. ಬೆಲ್ಲ ಒಂದು ಮುದ್ದೆ, ಕೊಬ್ಬರಿ ಒಂದು ಅರ್ಧ, ಎಳ್ಳು ಮತ್ತು ಗಸಗಸೆ, ಚಿರೋಟಿ ರವೆ ಮತ್ತು ಏಲಕ್ಕಿ, ಮೈದಾ ಹಿಟ್ಟು ಈಗ ಕಲಿಸ್ಕೊಳ್ಬೇಕು. 300 ಗ್ರಾಮ್ ಮೈದಾ ಹಿಟ್ಟಿದೆ. ಒಂದು 3 ಸ್ಪೂನು ಚಿರೋಟಿ ರವೆ. ಕ್ರಿಸ್ಪಿಯಾಗಿ ಬರ್ತದೆ ಮಿಕ್ಸ್ ಮಾಡಿದ್ರೆ. ಮೊದಲಿಗೆ ಹಸಿಟ್ಟನ್ನ ಹಾಕ್ತಾ ಇದ್ದೀನಿ. ಹಸಿಟ್ಟನ್ನ ಮಿದ್ಕೊಂಡು ಇಟ್ಕೊಳ್ಳೋಣ. ಹಸಿಟ್ಟು ನೋಡಿ, ಅದ್ರಿಗೆ ಒಂದು ಚಿರೋಟಿ ರವೆ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡ್ರೆ ಟೇಸ್ಟ್ ಬರ್ತದೆ. ನೋಡಿ, ಇಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊತಾ ಇದ್ದೀನಿ, ಕ್ರಿಸ್ಪಿಯಾಗಿ ಬರ್ತದೆ ಅಂತ. ಈಗ ನೋಡಿ, ಮಿದ್ಕೊತೀನಿ. ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಅದಕ್ಕೆ ಕಲಿಸ್ಕೊಬೇಕು. ಈಗ ನೋಡಿ, ಮೈದಾ ಹಿಟ್ಟು, ಚಿರೋಟಿ ರವೆ ಮಿಕ್ಸ್ ಮಾಡಿದ್ದೀನಿ. ಒಂಚೂರು ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಚೆಂದಾಗಿ ಒಂದ್ಸಲ ಮಿಕ್ಸ್ ಮಾಡೋಣ. ನೋಡಿ, ಈ ಥರ ಮಿಕ್ಸ್ ಮಾಡಿ ಇಷ್ಟು ಗಟ್ಟಿ ಇರಬೇಕು. ಇದನ್ನ ಮುಚ್ಚು ಒಂದು ಸೈಡ್ಗೆ ಇಟ್ಬಿಡೋಣ. ನೋಡಿ, ಎಳ್ಳು ಹುರ್ಕೊತಾ ಇದ್ದೀನಿ. ಸ್ವಲ್ಪ ಚಿಟಪಟ ಬರಬೇಕು. ಅದು ನೋಡಿ, ಈಗ ಹಬ್ಬಗಳು ಒಂದಿಂದ ಒಂದು ಬರ್ತಾ ಇದೆ. ಹಬ್ಬಗಳು ಬಂದು ಶ್ರಾವಣ ಬಂದು ವರಮಹಾಲಕ್ಷ್ಮಿ ಹಬ್ಬ, ಗಣೇಶ ಹಬ್ಬ, ದಸರಾ ಹಬ್ಬ ಒಂದೊಂದು ಈಗ ಮನೆಗಳಲ್ಲಿ ತಿಂಡಿಗಳು ಮಾಡಬೇಕು ಅಲ್ವಾ. ನೋಡಿ, ಇದು ಆಗ್ತಾ ಇದೆ ಚಿಟಪಟ ಅಂತ. ಈಗ ಗಸಗಸೆ ಹುರ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಬೇಕು. ಅದು ಚೆನ್ನಾಗಿ ಚಿಟಪಟ ಅಂತ ಹುರ್ಕೊಬೇಕು. ಅದು ಚೆನ್ನಾಗಿ ಪರಿಮಳ ಕೊಡ್ತದೆ ಗಸಗಸೆ ಕರ್ಜಿಕಾಯಿಗೆ. ಈಗ ನೋಡಿ, ಚಿಟ ಅಂತ ಚೆನ್ನಾಗಿ ಬಂತು. ಅದನ್ನ ಒಂದು ಇದಕ್ಕೆ ಬೋಲ್ಗೆ ಹಾಕ್ಕೊಂಡ್ಬಿಡೋಣ. ಹುರ್ಗಳೆನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಜಾಸ್ತಿಯನ್ನು ಉರಿಯೋದೇನು ಬೇಕಾಗಿಲ್ಲ. ನಮ್ಮ ಈ ಕೈ ಮಟ್ಟಿಗೆ ಬಿಸಿ ಬರ್ಬೇಕು, ನಮ್ಮ ಕೈಗೆ ಆ ಮಟ್ಟಿಗೆ ಹುರ್ಕೊಂಡ್ಬಿಡೋಣ. ಬಿಸಿ ಮಾಡ್ಕೊಳ್ಳೋಣ ಹುರ್ಗಳೆನ. ಈಗ ನೋಡಿ, ಬಿಸಿ ಆಗಿದೆ. ನೋಡಿ, ಇಷ್ಟು ಸಾಕು. ಬಿಸಿ ಕೈಯಲ್ಲಿ ತೆಗೆದ್ರೆ ಬಿಸಿ ಆಗುತ್ತೆ. ನೋಡಿ, ಗಸಗಸೆಯನ್ನು ಎಳ್ಳು ಹುರ್ಕೊಂಡಿದ್ದೀನಿ. ಅದನ್ನ ಪುಡಿ ಮಾಡ್ಕೊತೀನಿ ಮಿಕ್ಸಿ ಜಾರ್ಗೆ. ಆಮೇಲೆ ಹುರ್ಗಳ್ಳೆ ಪುಡಿ ಮಾಡ್ಕೊಬೇಕು. ಕೊಬ್ಬರಿ ಪೌಡ್ರ್ ಮಾಡ್ಕೊಬೇಕು. ಬೆಲ್ಲನ ಆಮೇಲೆ ನಿಮ್ಗೆ ತೋರಿಸ್ತೀನಿ ಹೇಗಂತ. ನೋಡಿ, ಈ ಥರ ಇಷ್ಟು ಮಾಡಿಕೊಂಡ್ರೆ ಸಾಕು. ಗಸಗಸೆನು ಇದು ಎಳ್ಳು. ಈಗ ಹುರ್ಗಳ್ಳೆ ಮಾಡ್ಕೊಳ್ಳೋಣ. ಈಗ ನೋಡಿ, ಇಷ್ಟು ನುಣ್ಣಗಾಗಿದೆ. ಕೊಬ್ಬರಿ ಹಾಕ್ಕೊಳ್ಳೋಣ. ಕೊಬ್ಬರಿ ನೋಡಿ, ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಇದು ಮಾಡ್ಕೊಬೇಕು ಕೊಬ್ಬರಿನ. ಇದನ್ನ ಸ್ವಲ್ಪ ಸಪ್ರೇಟಾಗಿ ಇಟ್ಕೊತೀನಿ. ಯಾಕಂದರೆ ಬೆಲ್ಲ ಪೌಡ್ರ್ ಆಗ್ಬಿಟ್ಟು ಎಲ್ಲದಕ್ಕೂ ಮಿಕ್ಸ್ ಆಗಬೇಕಲ್ವಾ. ಅದಕ್ಕೆ ಹುರ್ಗಳ್ಳೆ ಜೊತೆ ಬೆಲ್ಲನ ಹಾಕ್ಕೊತಾ ಇದ್ದೀನಿ. ನೋಡಿ, ಹಿಂಗ ತೋರ್ಸಮ್ಮ ಅಮ್ಮ. ನೋಡಿ, ಹಿಂಗೆ ಹಾಕ್ಕೊತಾ ಇದ್ದೀನಿ. ಬೇರೆ ಬೆಲ್ಲ ಹಾಕ್ಕೊಂಡ್ರೆ ಅದು ಬೆಲ್ಲ ಎಲ್ಲ ಅಂಟು ಬಂದ್ಬಿಡ್ತದೆ. ಹುರ್ಗಳೆ ಜೊತೆ ಹಾಕ್ಕೊಂಡ್ರೆ ಅದು ಪೌಡ್ರ್ ಚೆನ್ನಾಗಿ ನೀಟಾಗಿ ಬರ್ತದೆ. ನೋಡಿ, ಬೆಲ್ಲನ ಹುರ್ಗಳಿ ಪೌಡ್ರ್ ಹಾಕ್ಕೊಟ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ.
ತುಂಬಾ ಚೆನ್ನಾಗಿ ಬರ್ತದೆ. ಬೆಲ್ಲ ಗೊತ್ತಾಗೋದೇ ಇಲ್ಲ ಬೆಲ್ಲ ಹಾಕಿರೋದು ಅಂತ. ನೋಡಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ, ಕೊಬ್ಬರಿ ಪುಡಿ ಮಾಡಿರೋದು ಹಾಕ್ಕೊಂಡಿದ್ದೀನಿ. ಈಗ ಏಲಕ್ಕಿನ ಪುಡಿ ಮಾಡಿಕೊಂಡು ಸಕ್ಕರೆನೂ ಏಲಕ್ಕಿ ಪುಡಿ ಹಾಕ್ಕೊಂಡು ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಕೊಡ್ತದೆ. ಇದೆಲ್ಲ ಸೇರಿ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಮತ್ತೆ ಸ್ವೀಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಬೋದು. ನನಗೆ ಇಷ್ಟು ಅಂತ ಗೊತ್ತಾಯ್ತು. ನಮ್ಮ ಮನೆಗೆ ಸ್ವೀಟ್ ಜಾಸ್ತಿ ತಿನ್ನಲ್ಲ ನಾನು. ನಿಮ್ಮ ಮನೆಯಲ್ಲಿ ಸ್ವೀಟ್ ಜಾಸ್ತಿ ತಿಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ ಹಾಕ್ಕೊಳ್ಳಿ. ನೋಡಿ ಇದು ಕರ್ಜಿಕಾಯಿಗೆ ರೆಡಿ ಆಯ್ತು. ಹೂರ್ಣ ಈಗ ರೆಡಿ ಆಯ್ತು ನೋಡಿ. ನೋಡಿ ಈಗ ನೆಂದಿದೆ ಚೆನ್ನಾಗಿ. ಈಗ ಉಂಡೆಗಳು ಮಾಡ್ಕೊಳ್ಳೋಣ. ಈ ಮಟ್ಟಿಗೆ ಮಾಡ್ಕೊಳ್ಳಿ. ಹಿಂಗೆ ನೋಡಿ ಎಷ್ಟು ಉಂಡೆ ಮಾಡ್ಕೊಳ್ಳೋಣ. ಸರಿ ಈಗ ಲಟ್ಸ್ಕೊಳೋಣ. ಹೂರಣ ಹಾಕ್ಕೊಳ್ಳೋಣ. ಇಲ್ಲೇ ನೋಡಿ ಹಿಂಗೆ ಹೂರಣ ಹಾಕ್ಕೊಳ್ಳೋದು. ಇದಕ್ಕೆ ಒಂಚೂರು ನೀರನ್ನ ಈ ಕಡೆ ಸೈಡಲ್ಲಿ ಹಿಂಗೆ ಮಾಡಬೇಕು. ಆಗ ಬಿಟ್ಕೊಳಲ್ಲ, ಅದು ಒಡೆದೋಗಲ್ಲ. ನೀರಲ್ಲಿ ನಾವು ಈ ಥರ ಒದ್ದೆ ಮಾಡಿಕೊಂಡ್ರೆ ಪ್ರೆಸ್ ಮಾಡಿದ್ರೂ ನೋಡಿ ಈ ಥರ ಪ್ರೆಸ್ ಮಾಡಿ ನೋಡಿ ಹಿಂಗೆ ಮಾಡಿದ್ರಂದ್ರೆ ಬಿಟ್ಕೊಳಲ್ಲ. ನೋಡಿ ಇದು ಉಳ್ದಿದ್ದ ಹಸಿಟ್ಟು ಈ ಸೈಡಲ್ಲಿ ತೆಗೆದ್ಬಿಡೋಣ. ತೆಗೆದ್ಬಿಟ್ಟು ನೋಡಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬರ್ತೈತೆ ನೋಡಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ಹಾಕಬೇಕು. ಎಣ್ಣೆ ಕಾದಿದೆ ಸ್ವಲ್ಪ ನೋಡಿ. ಎಣ್ಣೆ ಕಾದಿದೆ ಅಂತ ಗೊತ್ತಾಗಕ್ಕೆ ನೋಡಿ ಇದು ಹಾಕಿದೆ, ಅದ್ಮೇಲೆ ಬಂತು ಅಂತ. ಈಗ ನೋಡಿ ಇದಾಗಿದೆ. ಒಂದೊಂದೇ ಈಗ ಬಿಡ್ತಾ ಇದ್ದೀನಿ. ಒಂದೊಂದೇ ಬಿಡ್ತಾ ಇದ್ದೀನಿ. ಒಂದು ಸೆಕೆಂಡ್ ಆದಮೇಲೆ ತಿರುಗಿಸೋಣ. ನೋಡಿ ಇದು ಗೋಲ್ಡನ್ ಕಲರ್ ಬರಬೇಕು. ಗೋಲ್ಡನ್ ಕಲರ್ ಬಂದಮೇಲೆ ತೆಗಿಯೋಣ. ಈಗ ನೋಡಿ ಗೋಲ್ಡನ್ ಕಲರ್ ಬರ್ತೈತೆ ನೋಡಿ. ಅದ್ರ ಮೇಲೆ ಯಾವ ಥರ ಉಬ್ಕೊಂಡು ಬರ್ತಾ ಇದೆ. ಇದು ಚಿರೋಟಿ ರವೆ ಹಾಕಿದ್ರೆ ಈ ಥರ ಉಬ್ಕೊಂಡು ಕ್ರಿಸ್ಪಿಯಾಗಿ ಬರ್ತದೆ. ಟೇಸ್ಟು ಚೆನ್ನಾಗಿರ್ತದೆ. ತುಂಬ ಒಂದು 15 ದಿವಸ ಇಟ್ರೂ ಅದೇ ಥರನೇ ಚೆನ್ನಾಗಿರ್ತದೆ. ತಿನ್ನೋಕ್ಕೂ ಚೆನ್ನಾಗಿರ್ತದೆ ರುಚಿಯಾಗಿ. ನೋಡಿ ಇನ್ನೂ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದ ತಕ್ಷಣ ತೆಗೆದ್ಬಿಡೋಣ. ನೊರೆ ಕಡಿಮೆ ಆಗಬೇಕು, ನೊರೆ ಬರೋದು, ಆಗ ಪರ್ಫೆಕ್ಟಾಗಿ ಬೆಂದಿದೆ ಅಂತ. ಈಗ ನೋಡಿ ಕಲರ್ ಬಂದಿದೆ ನೋಡಿ. ಈ ಕಲರ್ ಬಂದ್ರೆ ಆಗಿದೆ ಅಂತ ಕರ್ಜಿಕಾಯಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ನೋಡಿ ಎಷ್ಟು ಗರಿ ಗರಿ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ತುಂಬಾ ಚೆನ್ನಾಗಿ ಬಂದಿದೆ. ಪ್ರಿಯ ವೀಕ್ಷಕರೇ, ಗರಿ ಗರಿಯಾಗಿ ರುಚಿ ರುಚಿಯಾಗಿ ಕರ್ಜಿಕಾಯಿ ರೆಡಿ. ನೀವು ಮನೇಲಿ ಮಾಡ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.